ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷಯ ವಿತ್ ಗಿರೀಶ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ನ್ಯೂ ಚಾಪ್ಟರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪನಿ. ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ, ಒಂದು ಕಂಪನಿ ಕ್ಲೋಸ್ ಆಗುವಂತಕ್ಕೆ ಬಂದಾಗ ಆ ಕಂಪ್ನಿಯಲ್ಲಿ ಇಂಟರ್ನಲ್ಲಿ ಏನೇನೆಲ್ಲ ಚೇಂಜ್ ಮಾಡೋದ್ರ ಮುಖಾಂತರ ಕಂಪ್ನಿಯನ್ನು ಸರ್ವೈವ್ ಆಗೋ ರೀತಿ ಮಾಡ್ಬೋದು, ಅಥವಾ ಇಂಟರ್ನಲ್ಲಿ ಏನೆಲ್ಲ ಚೇಂಜ್ ಮಾಡ್ಬೋದು ಅನ್ನೋದೇ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪನಿ. ಸೊ ಈ ಪ್ರಾಬ್ಲಮ್ನ ಮಾಡಲಿಕ್ಕೆ ಒಂದಷ್ಟು ಜರ್ನಲ್ ಎಂಟ್ರಿಗಳು ನಿಮ್ಮ ಗಮನದಲ್ಲಿ ಇರಬೇಕು. ಸೊ ಅವುಗಳನ್ನ ಇಲ್ಲಿ ಹೇಳಿಬಿಟ್ಟು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ನ ನಾನು ನಿಮಗೆ ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಈಗ ನೋಡಿ, ಅದರಲ್ಲಿ ಫಸ್ಟ್ ಒನ್, ಜರ್ನಲ್ ಎಂಟ್ರೀಸ್ ಫಾರ್ ರೀಕನ್ಸ್ಟ್ರಕ್ಷನ್ ವೆನ್ ರಿಡಕ್ಷನ್ ಇನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪ್ನಿನಲ್ಲಿ ಒಂದು ಈಕ್ವಿಟಿ ಶೇರ್ ಆಲ್ರೆಡಿ ಇದೆ, ಅದನ್ನು ಎಷ್ಟು ಮಟ್ಟಕ್ಕಾಗುತ್ತೆ ಅಷ್ಟು ಮಟ್ಟಿಗೆ ಕಡಿಮೆ ಮಾಡುವಂಥದ್ದೇ ರಿಡಕ್ಷನ್ನ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪ್ನಿನಲ್ಲಿ 1,00,000 ಈಕ್ವಿಟಿ ಶೇರ್ ಅಮೌಂಟ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಅವ್ರು ಹೇಳ್ತಾರೆ 20,000 ರಿಡ್ಯೂಸ್ ಮಾಡಿ ಅಂತ. ಆವಾಗ ಎಂಟ್ರಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ 80,000 ಆ್ಯಂಡ್ 2 ಕ್ಯಾಪಿಟಲ್ ರಿಡಕ್ಷನ್ ನೀವು ಬಿಟ್ಟಿದ್ದೆಷ್ಟು 20,000. ಈ ರೀತಿ ಎಂಟ್ರಿ. ಕ್ಲಿಯರ್? ನಿಮ್ಮ ಕಂಪ್ನಿನಲ್ಲಿ 1,00,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ದುಡ್ಡಿದೆ, ಅವ್ರು ಹೇಳ್ತಾರೆ 20,000 ಕಡಿಮೆ ಮಾಡ್ಕೊಳ್ಳಿ ಅಂತ. ಸೊ ಅವಾಗ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದ್ದದ್ದು 1,00,000, 2 ನ್ಯೂ ಈಕ್ವಿಟಿ 1,00,000ದಲ್ಲಿ 20,000 ಬಿಟ್ಟರೆ ಇನ್ನೆಷ್ಟು, ಈಗ ಪ್ರೆಸೆಂಟ್ ನಾವು 80,000 ಆಗುತ್ತೆ. 2 ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು ಕಡಿಮೆ ಮಾಡ್ಕೊಂಡ್ರಿ 20,000. ಇಷ್ಟೇ ಎಂಟ್ರಿ. ಕ್ಲಿಯರ್? ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, 2 ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್, 2 ಕ್ಯಾಪಿಟಲ್ ರಿಡಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ನೀವು ಎಷ್ಟು ಫರ್ಗಿವ್ ಮಾಡ್ತಿದ್ದೀರಾ, ಸೊ ಆ ಅಮೌಂಟ್, ಆ ಪೋರ್ಷನ್. ನೆಕ್ಸ್ಟ್ ಎರಡನೇ ಎಂಟ್ರಿನ ನಾವು ನೋಡೋದಾದರೆ, ವೆನ್ ರಿಡಕ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸೇಮ್ ಲೈಕ್ ಈಕ್ವಿಟಿ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಕ್ಯಾಪಿಟಲ್ ರಿಡಕ್ಷನ್. ಫಾರ್ ಎಕ್ಸಾಂಪಲ್ 5,00,000 ಇದೆ ನಿಮ್ಮದು ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅದನ್ನು 3,00,000 ಮಾಡ್ಕೊಳ್ಳಿ ಅಂತಾನೆ. ಆಗ 3,00,000 ಆದರೆ ಎಂಟ್ರಿ ಏನು ಬರ್ತದೆ? ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5,00,000, ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3,00,000. ವಾಟ್ ಇಸ್ ದ ಪೋರ್ಷನ್ ಆಫ್ ಯು ಫರ್ಗಿವ್ ದ ಅಮೌಂಟ್ ಈಸ್ 2,00,000. ದಟ್ ಈಸ್ ದ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅಂತ ತಗೊಳ್ತೀರಾ. ನೆಕ್ಸ್ಟ್, ಒನ್ ಡಿಬೆಂಚರ್ ಆರ್ ರೆಡ್ಯೂಸ್. ಡಿಬೆಂಚರ್ ರೆಡ್ಯೂಸ್ ಮಾಡಿದಾಗ ಓಲ್ಡ್ ಡಿಬೆಂಚರ್ ಅಕೌಂಟ್ ಡೆಬಿಟ್, 2 ನ್ಯೂ ಡಿಬೆಂಚರ್, 2 ಕ್ಯಾಪಿಟಲ್ ರಿಡಕ್ಷನ್. ಫಾರ್ ಎಕ್ಸಾಂಪಲ್ 5,00,000 ಸಾಲ ಮಾಡ್ಕೊಂಡಿದ್ರಿ, ಓಕೆನಾ? ಅದರಲ್ಲಿ ಸಾಲಗಾರ ಹೇಳ್ತಾನೆ ನೀನು ನನಗೆ ಕೇವಲ 3,00,000 ಮಾತ್ರ ಕೊಡು ಅಂತಾನೆ. ಆವಾಗ ಎಂಟ್ರಿ ಓಲ್ಡ್ ಡಿಬೆಂಚರ್ 5,00,000, 2 ನ್ಯೂ ಡಿಬೆಂಚರ್ 3,00,000, 2,00,000 ಫರ್ಗಿವ್ ಮಾಡಿದ್ರಿ. ಇದು ಬಿಟ್ಟರೆ ಇನ್ನೊಂದೇನು ಅಂತ ಅಂದರೆ, ತಗೊಂಡಿರೋ 5,00,000ಕ್ಕೆ ಕೆಲವೊಂದು ಅಸೆಟ್ಗಳನ್ನ ಕೆಲವೊಂದು ಬಾರಿ ಟೇಕ್ ಓವರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡೆಟರ್ಸ್ ತಗೊಂಡೋದ್ರು, ಸ್ಟಾಕ್ ತಗೊಂಡೋದ್ರು, BOD ತಗೊಂಡೋದ್ರು, ಇನ್ನೇನು ಬ್ಯಾಲೆನ್ಸ್ ಉಳಿತು ದಟ್ ಈಸ್ ದ ಕ್ಯಾಪಿಟಲ್ ರಿಡಕ್ಷನ್ ಅಂತ ಸಮ್ ಟೈಮ್ ನಾವು ತಗೊಳ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಅಡ್ಜಸ್ಟ್ಮೆಂಟ್. ವೆನ್ ರಿಡಕ್ಷನ್ ಆಫ್ ಅಮೌಂಟ್ ಡ್ಯೂ ಟು ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ಗೆ ಯಾವ್ದಾದ್ರು ರಿಡಕ್ಷನ್ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾರಿಂದನೋ ಸಾಲ ಮಾಡಿ ಒಂದಷ್ಟು ಕ್ರೆಡಿಟ್ನಲ್ಲಿ ಗೂಡ್ಸ್ನ ತಂದಿರ್ತೀರ 5,00,000 ವರ್ತ್ ರುಪೀಸ್ದು. ಈಗ 5,00,000 ವರ್ತ್ ರುಪೀಸ್ದು ನೀವೆಷ್ಟು ರಿಡ್ಯೂಸ್ ಮಾಡ್ತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 4,00,000 ಬಿಡ್ತೀರಾ. ಎಷ್ಟು ಬಿಡ್ತೀರಾ ಅದನ್ನ ಇಲ್ಲಿ ಶೋ ಮಾಡಿ ಅಷ್ಟೇ. ಕ್ರೆಡಿಟಾರ್ಸ್ ಫಾರ್ ಎಕ್ಸಾಂಪಲ್ 5,00,000ದಲ್ಲಿ 4,00,000 ಕೊಡಿ ಅಂತ ಅಂದರೆ ಇನ್ನು 1,00,000 ಬಿಡ್ತೀರಾ. ಸೊ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ಟು ಕ್ಯಾಲ್ಕುಲೇಟ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಸ್ಟೇಟ್ಮೆಂಟ್. ಸೊ ಇವುಗಳೆಲ್ಲ ವೆರಿ ಇಂಪಾರ್ಟೆಂಟ್. ಹಾಗೆ ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ, ವೆನ್ ಅಸೆಟ್ ಆರ್ ಅಪ್ರಿಸಿಯೇಟೆಡ್. ನೋಡಿ, ಅಸೆಟ್ ಅಪ್ರಿಸಿಯೇಟ್ ಆದರೆ ಎಂಟ್ರಿ ಬರುತ್ತೆ, ಡಿಪ್ರಿಸಿಯೇಟ್ ಆದರೆ ಲಾಸ್ಟ್ ಎಂಟ್ರಿಗೆ ಹೋಗುತ್ತೆ. ಕೆಲವೊಂದು ಲಾಸ್ ಆಗಲಿ, ಡಿಪ್ರಿಸಿಯೇಟ್ ಆಗಲಿ, ರೈಟ್ ಆಫ್ ಆಗಲಿ, ಕಮಿಷನ್ ಆರ್ ಡಿಸ್ಕೌಂಟ್ ಆರ್ ಎನಿ ಗುಡ್ ವಿಲ್, P&L ಅಕೌಂಟ್ ಅವೇನೇ ಇದ್ರೂ ಲಾಸ್ಟ್ ಎಂಟ್ರಿಗೆ ಹೋಗ್ತದೆ. ವೆನ್ ಅಸೆಟ್ ಆರ್ ಅಪ್ರಿಸಿಯೇಟೆಡ್ ಆಸ್ ಯೂಶುವಲ್, ಅಸೆಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಂಟ್ರಿ. ಕ್ಲಿಯರ್? ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ನಾವು ಒಂದಷ್ಟು ಎಂಟ್ರಿ ನೋಡಿದ್ವಿ, ಒಟ್ಟಿಗೆ ನೋಡೋಣ ಇವಾಗ ಅದನ್ನು. ಒಂದು ಪ್ರಿಫರೆನ್ಸ್ ಶೇರ್ಸ್ದು ಎಂಟ್ರಿ, ಎರಡನೇದು ಈಕ್ವಿಟಿ ಶೇರ್ ಎಂಟ್ರಿ, ಮೂರನೇದು ಡಿಬೆಂಚರ್ ಎಂಟ್ರಿ, ನಾಲ್ಕನೇದು ಕ್ರೆಡಿಟಾರ್, ಐದನೇದು ಅಸೆಟ್ಟು ಅಪ್ರಿಸಿಯೇಟ್ ಆದಾಗ. ಅದೇ ರೀತಿ ಮುಂದೆ ನೋಡೋಣ, ಒಂದಷ್ಟು ಎಂಟ್ರಿಗಳಿದೆ. ಸೊ ನೆಕ್ಸ್ಟ್ ನೋಡಿದರೆ, ವೆನ್ ಪೇಮೆಂಟ್ ಆಫ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್, ವೆರಿ ಈಸಿ. ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಬ್ಸಲ್ಯೂಟ್ಲಿ ನಾವು ಬ್ಯಾಂಕ್ನ ಯೂಸ್ ಮಾಡೋದು. ಸೊ ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಅಗೈನ್ ನೆಕ್ಸ್ಟ್ ನೋಡಿದರೆ ನಾವು, ವೆನ್ ಶೇರ್ಸ್ ಆರ್ ಕನ್ವರ್ಟೆಡ್ ಇಂಟು ಎ ಸ್ಟಾಕ್. ಹೆಸರೇ ಹೇಳ್ತಿದೆ ಶೇರ್ಸ್ನ ಸ್ಟಾಕಾಗಿ ಕನ್ವರ್ಟ್ ಮಾಡ್ತಿದ್ರಲ್ವಾ, ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಸ್ಟಾಕ್ ಅಕೌಂಟ್. ಅದೇ ಉಲ್ಟಾ ಮಾಡಿದರೆ ನೆಕ್ಸ್ಟು, ವೆನ್ ಸ್ಟಾಕ್ಸ್ ಆರ್ ಕನ್ವರ್ಟೆಡ್ ಇಂಟು ಶೇರ್ಸ್, ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ಸ್ ಅಕೌಂಟ್. ಇದೆರಡು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡೋದಾದರೆ ಎಂಟ್ರೀಸ್ನ ನಾವು, ಇದೇ ವೆರಿ ಇಂಪಾರ್ಟೆಂಟ್ ಲಾಸ್ಟ್.
when utilization of the capital redemption is of right of accumulated losses. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಯಾವುದು ಅಂದರೆ ಈಗ ಏನು ನೀವು 5ರಿಂದ 6 ಎಂಟ್ರಿ ನೋಡಿದ್ರಿ ಅಲ್ಲೆಲ್ಲ ಲಾಸ್ಟ್ಗೆ ಟು ಕ್ಯಾಪಿಟಲ್ ರಿಡಕ್ಷನ್ ಟು ಕ್ಯಾಪಿಟಲ್. ಫಸ್ಟು ಈಕ್ವಿಟಿನ ಕಡಿಮೆ ಮಾಡ್ಕೊಂಡ್ರಿ, ಸೆಕೆಂಡ್ ಪ್ರಿಫರೆನ್ಸ್ನ ಕಡಿಮೆ ಮಾಡ್ಕೊಂಡ್ರಿ, ನೆಕ್ಸ್ಟ್ ಡಿವೆಂಚರ್ನ ಕಡಿಮೆ ಮಾಡ್ಕೊಂಡ್ರಿ, ನೆಕ್ಸ್ಟ್ ಕ್ರೆಡಿಟರ್ನ ಕಡಿಮೆ ಮಾಡ್ಕೊಂಡ್ರಿ, ನೆಕ್ಸ್ಟ್ ಅಪ್ರಿಸಿಯೇಟ್ ಆಗಿತ್ತು. ಸೊ ಅದೆಲ್ಲವನ್ನು ಕೂಡಿದರೆ ನಿಮಗೆ ಈ ಕ್ಯಾಪಿಟಲ್ ರಿಡಕ್ಷನ್ ಅನ್ನೋದಕ್ಕೆ ಅಮೌಂಟ್ ಸಿಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಅಮೌಂಟ್ಗಳನ್ನ ಹಾಕಿ ಟ್ಯಾಲಿ ಮಾಡಬೇಕು. ಟ್ಯಾಲಿ ಆಗಲಿಲ್ವಾ ಆ ಬ್ಯಾಲೆನ್ಸ್ ಅಮೌಂಟ್ಗೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಅಥವಾ ಅವನೇ ನಿಮ್ಮ ಬ್ಯಾಲೆನ್ಸ್ಗೆ ಏನು ಅಮೌಂಟ್ ನೀವು ಇಫ್ ದ ಬ್ಯಾಲೆನ್ಸ್ ಅಮೌಂಟ್ ಈಸ್ ಅವೈಲಬಲ್ ಒಂದು ಹೆಸರು ಕೊಡಿ, ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಕೊಡಿ ಅಂತಾನೆ, ಅಥವಾ ಅದನ್ನು ಬೇರೆ ರೀತಿಯಾಗಿ ಟ್ರೀಟ್ ಮಾಡಿ ಅಂತಾನೆ, ಡಿಪೆಂಡಿಂಗ್ ಅಪಾನ್ ಅಡ್ಜಸ್ಟ್ಮೆಂಟ್ ನಾವು ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್ ಎಂಟ್ರಿ ನೋಡ್ಕೊಳ್ಳಿ. ಈ ಕ್ಯಾಪಿಟಲ್ ರಿಡಕ್ಷನ್ ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ಯಾಪಿಟಲ್ ರಿಡಕ್ಷನ್ ಅಂತ ಕ್ರೆಡಿಟ್ ಹಾಕ್ಕೊಂಡ್ರಲ್ಲ ಅದಷ್ಟನ್ನು ಕೂಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರುತ್ತೆ. ಸೊ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಹೇಳಿರ್ತಾನೆ ಯಾವ್ಯಾವುದೆಲ್ಲ ರೈಟ್ ಆಫ್ ಮಾಡಬೇಕು ಅಂತ, ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. P&L ಲಾಸ್ ಆಗಿರೋದಿದ್ರೆ ಅಸೆಟ್ ಸೈಡ್ ಇರುತ್ತೆ, ಅದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್, ಅಂಡರ್ ರೈಟಿಂಗ್ ಕಮಿಷನ್, ಪ್ರಮೋಷನಲ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್, ಗುಡ್ ವಿಲ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಫಿಕ್ಸ್ಡ್ ಅಸೆಟ್, ಕ್ಯಾಪಿಟಲ್ ಅಸೆಟ್. ನೋಡಿ ನೆನಪಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಇಷ್ಟೂ ಮಾಡಿ ಏನಾರು ಬ್ಯಾಲೆನ್ಸ್ ಉಳಿತಿದ್ರೆ ಆ ಬ್ಯಾಲೆನ್ಸ್ನ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ. ಈ ಕ್ಯಾಪಿಟಲ್ ರಿಡಕ್ಷನ್ ಯಾವ ರೀತಿ ಸಿಕ್ತು ಅಂತ ಅಂದರೆ ನಿಮಗೆ ಅಲ್ಲಿ ಮೇಲೆ ನೀವೇನು ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಬರ್ಕೊಂಡು ಇದೆಲ್ಲ ಕೂಡ್ದಾಗ ಸಿಗುತ್ತೆ. ಇನ್ನು ಇಷ್ಟನ್ನು ಕೂಡ ನಿಮ್ಮ ಪ್ರಾಬ್ಲಮಲ್ಲಿ ಇದ್ರಲ್ಲಿ ಇಷ್ಟು ಔಟ್ ಮಾಡ್ತಾ ಬನ್ನಿ. ಒಂದು P&L, ಪ್ರಿಲಿಮಿನರಿ, ಪ್ರಮೋಷನಲ್ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆರ್ ಕಮಿಷನ್, ಇಶ್ಯೂ ಆಫ್ ಶೇರ್ಸ್, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್, ಗುಡ್ ವಿಲ್, ಪೇಟೆಂಟ್, ಫಿಕ್ಸ್ಡ್ ಅಸೆಟ್, ಬ್ಯಾಲೆನ್ಸ್ ಇನ್ನೇನಾರು ಉಳಿದ್ರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ನ ಮಾಡ್ತಾ ಹೋಗ್ತೀವಿ. ಸೊ ಈಗ ಜಸ್ಟ್ ಒಂದು ಪ್ರಾಬ್ಲಮ್ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ಈಕ್ವಿಟಿ ಕಡಿಮೆ ಮಾಡಿದ್ರೆ ಅದಕ್ಕೆ ಎಂಟ್ರಿ, ಪ್ರಿಫರೆನ್ಸ್ ಕಡಿಮೆ ಮಾಡಿದ್ರೆ ಅದಕ್ಕೆ ಎಂಟ್ರಿ, ಡಿಬೆಂಚರ್ ಕಡಿಮೆ ಮಾಡಿದ್ರೆ ಅದಕ್ಕೆ ಎಂಟ್ರಿ, ಎಕ್ಸ್ಪೆನ್ಸಸ್ ಆಫ್ ಇನ್ಸ್ಟಾಲ್ ರೀಕನ್ಸ್ಟ್ರಕ್ಷನ್ ಇದ್ರೆ ಅದಕ್ಕೊಂದು ಎಂಟ್ರಿ, ಅಪ್ರಿಸಿಯೇಟ್ ಆಗಿದ್ರೆ ಅದಕ್ಕೊಂದು ಎಂಟ್ರಿ. ಎಲ್ಲ ಎಂಟ್ರಿ ಆದಮೇಲೆ ಫೈನಲ್ ಆಗಿ ಕೊನೆಗೆ ಕ್ಯಾಪಿಟಲ್ ರಿಡಕ್ಷನ್ ಕೊನೆ ಎಂಟ್ರಿ ಬರಬೇಕು. ಅಲ್ಲೂ ಬರುವಂಥದ್ದು ಯಾವುದು ಅಷ್ಟೂ ಕ್ಯಾಪಿಟಲ್ ರಿಡಕ್ಷನ್ ಕೊಡ್ಕೊಂಡು ಡೆಬಿಟ್ಗೆ ಹಾಕಿ ಟು P&L, ಗುಡ್ ವಿಲ್, ಡಿಸ್ಕೌಂಟ್ ಆನ್ ಇಶ್ಯೂ, ಕಮಿಷನ್ ಆನ್ ಇಶ್ಯೂ, ರೈಟ್ ಆಫ್, ಡಿಪ್ರಿಸಿಯೇಷನ್, ಈ ರೀತಿ ಲಾಸ್ಗಳು ಆ ಎಂಟ್ರಿಗಳೆಲ್ಲ ಅಲ್ಲಿ ಬರ್ತಾ ಹೋಗ್ತದೆ. ಸೊ ಈಗ ಒಂದು ಪ್ರಾಬ್ಲಮಿಗೆ ಹೋಗೋಣ. ಒಂದು ಪ್ರಾಬ್ಲಮ್ನ ನೋಡಿಬಿಟ್ಟು ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಪ್ರಾಬ್ಲಮ್ ಬಂದು ದ ಬ್ಯಾಲೆನ್ಸ್ ಶೀಟ್ ಆಫ್ ಈಸ್ಟರ್ನ್ ಲಿಮಿಟೆಡ್ 31/12/2005 ಆಸ್ ಫಾಲೋಸ್. ಸೊ ಈಗ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ಅಬ್ಸರ್ವ್ ಮಾಡೋಣ. ನೋಡಿ, ದಿಸ್ ಇಸ್ ಯುವರ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ ಅಂತ ಅಂದರೆ ಸುಮಾರು 1,000 ಪ್ರಿಫರೆನ್ಸ್ ಶೇರ್ಸು 1 ಲಕ್ಷ, 2,000 ಇಕ್ವಿಟಿ ಶೇರ್ 100 ರೂಪಾಯಿ 2 ಲಕ್ಷ, 6% ಮಾರ್ಕೆಟ್ ಡಿಬೆಂಚರ್ 50,000, BOD 25,000 ಇದ್ದಿದೆ, ಕ್ರೆಡಿಟಾಸ್ 50,000 ಇದೆ. ಈ ಕಡೆ ಗುಡ್ ವಿಲ್ ಇದೆ, ಫ್ರೀ ಹೋಲ್ಡ್ ಪ್ರಾಪರ್ಟಿ ಇದೆ, ಮಷಿನರಿ ಇದೆ, ಸ್ಟಾಕ್ ಇದೆ, ಡೆಟಾರ್ಸ್ ಇದೆ, P&L ಇದೆ. ನೋಡಿ P&L ನಾರ್ಮಲಾಗಿ ಕ್ರೆಡಿಟ್ ಸೈಡ್ ಬರುತ್ತೆ, ದಟ್ ಮೀನ್ಸ್ ಲಯಬಿಲಿಟಿ ಸೈಡ್. ನಿಮ್ಮ ಅಸೆಟ್ ಸೈಡ್ ಬಂದಿದೆ ಅಂದರೆ ದಟ್ ಈಸ್ ಅ ಲಾಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ ನೋಡೋಣ ಅಡ್ಜಸ್ಟ್ಮೆಂಟ್ ಏನೇನೆಲ್ಲ ಹೇಳಿದ್ದಾನೆ ಅಂತ ಹೇಳಿ. ದ ಕಂಪನಿ ಗಾಟ್ ದ ಫಾಲೋಯಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಅಪ್ರೂವ್ಡ್ ಬೈ ದ ಕೋರ್ಟ್. ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ 75 ಪರ್ ಶೇರ್ ಫುಲ್ಲಿ ಪೇಯ್ಡ್ ಆ್ಯಂಡ್ ದ ಈಕ್ವಿಟಿ ಶೇರ್ಸ್ ಟು 37.50. ನೋಡಿ ಇಲ್ಲೇ ಫಸ್ಟ್ ಹೇಳ್ತಾನೆ ನಿಮ್ದೇನು ಪ್ರಿಫರೆನ್ಸ್ ಶೇರ್ ಇತ್ತು 100 ರೂಪಾಯಿಂದು ಅದನ್ನು ಎಷ್ಟು ಇಳಿಸ್ಕೊಳ್ಳಿ ಅಂತ ಹೇಳ್ದ 75ಕ್ಕೆ. ಹಾಗಾದ್ರೆ ಎಷ್ಟು ಫರ್ಗಿವ್ ಮಾಡಿದ್ರಿ ನೀವು? 25 ರೂಪಾಯಿ ಫರ್ಗಿವ್ ಮಾಡಿದ್ರಿ, ಅಂದರೆ ಫರ್ಗೋ ಕೊಟ್ರಿ. ಹಾಗಾದರೆ 100 ರೂಪಾಯಿಂದ 75 ಆಯಿತು ಅಂದರೆ ಎಂಟ್ರಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1 ಲಕ್ಷ ಅಕೌಂಟ್ ಡೆಬಿಟ್, ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 75,000 ಕ್ರೆಡಿಟ್, ಟು ಕ್ಯಾಪಿಟಲ್ ರಿಡಕ್ಷನ್ 25,000. ಇಷ್ಟೇ. ಅದರ ಅರ್ಥ ಹಳೇದು 1 ಲಕ್ಷ ಇತ್ತು, ಈಗ ಅದು 75,000 ಆಗಿದೆ. ನಾವೆಷ್ಟು ಫರ್ಗೋ ಬಿಟ್ವಿ ಅಂತ ಅಂದರೆ 25,000 ಬಿಟ್ವಿ ಅಂತ. ಸೇಮ್ ಲೈಕ್ ಈಕ್ವಿಟಿ. ಈಗ ನೋಡಿ ಈಕ್ವಿಟಿ 100 ರೂಪಾಯಿ ಇತ್ತು, 100 ರೂಪಾಯಿಂದ ಎಷ್ಟು ಮಾಡಿಬಿಟ್ಟಿದ್ದಾರೆ ಈಗ 37.50. ಅಲ್ಲಿಗೆ ಇನ್ನು 62.5 ರೂಪಾಯಿ ನೀವು ಬಿಟ್ಟಂಗಾಯಿತು. 62.5 ಬಿಟ್ರಿ. ಓಲ್ಡ್ ಈಕ್ವಿಟಿ 2 ಲ್ಯಾಕ್, ಟು ನ್ಯೂ ಈಕ್ವಿಟಿ ಎಷ್ಟು ಬರುತ್ತೆ ಅಷ್ಟು, ಟು ನೀವು ಫರ್ಗೋ ಕೊಟ್ಟಿದ್ದೆಷ್ಟು ಸುಮಾರು 62.5 ರೂಪಾಯಿ ಇಂಟು 2000. ಸೊ ಅದನ್ನು ನೀವು ಇಲ್ಲಿ ಹಾಕಿದರೆ ನಿಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೇಳ್ದೆ ನೋಡಿ, ದ ಡಿಬೆಂಚರ್ ಹೋಲ್ಡರ್ಸ್ ಟುಕ್ ಓವರ್ ದ ಸ್ಟಾಕ್ ಇನ್ ಟ್ರೇಡ್ ಆ್ಯಂಡ್ ಬುಕ್ಡ್ ಇಟ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಅಮೌಂಟ್ ಡ್ಯೂ ಟು ದೆಮ್. ನೋಡಿ ಇಲ್ಲಿ ನೀವೇನು ಸಾಲ ಮಾಡ್ಕೊಂಡಿದ್ರಿ ಆ ಸಾಲಗಾರ ಬಂದು ಏನು ಮಾಡ್ದ ಅಂದರೆ 50,000ಕ್ಕೆ ಏನೇನು ಎತ್ಕೊಂಡು ಹೋದ ಅಂದರೆ ಡಿಬೆಂಚರ್ ಅಕೌಂಟ್ ಡೆಬಿಟ್ 50K
ಅದಕ್ಕೆ ಏನೇನು ಎತ್ಕೊಂಡು ಹೋಗ್ತಾನೆ ಅಂದರೆ ಫಸ್ಟ್ ಒನ್ ಸ್ಟಾಕ್ 25,000 ಸ್ಟಾಕ್ ಎತ್ಕೊಂಡು ಹೋದ. ನೆಕ್ಸ್ಟ್ ಏನು ಎತ್ಕೊಂಡ? ಬುಕ್ ಡೆಟ್ ಎತ್ಕೊಂಡ. ಬುಕ್ ಡೆಟ್ ಇಸ್ ನಥಿಂಗ್ ಬಟ್ ಎ ಡೆಟಾರ್ಸ್ 20,000 ಎತ್ಕೊಂಡ. 45 ಆಯಿತಾ? ನಾವು ತಗೊಂಡಿರೋ ಸಲ 50,000. ಇನ್ನೆಷ್ಟು ರಿಮೈನಿಂಗ್ ಬಿಟ್ಟೋದ ನಮಗೆ ಕೊಡಬೇಡಿ ಅಂತ, ದಟ್ ಈಸ್ 5,000 ಇಸ್ ಅ ಕ್ಯಾಪಿಟಲ್ ರಿಡಕ್ಷನ್. ಎಂಟ್ರಿ ಇಷ್ಟೇ: ಡಿಬೆಂಚರ್ ಅಕೌಂಟ್ ಡೆಬಿಟ್ 50,000 ಟು ಏನು ಎತ್ಕೊಂಡೋದ ಅದಕ್ಕೆ ಸ್ಟಾಕ್, ಟು ಡೆಟಾರ್ಸ್ ಆ್ಯಂಡ್ ಟು ಕ್ಯಾಪಿಟಲ್ ರಿಡಕ್ಷನ್. ಎಷ್ಟು ಕೊಡಬೇಡಿ ಅಂತ ಬಿಟ್ಟೋಗಿದ್ದಾನೆ ಅಂತ ಅಂದರೆ ದಟ್ ಈಸ್ ದ ಕ್ಯಾಪಿಟಲ್ ರಿಡಕ್ಷನ್. 50,000 ದುಡ್ಡು ಕೊಡಬೇಕಿತ್ತು. ನಮ್ಮ ಕಂಪ್ನಿಗೆ ಬಂದು 25,000 ಸ್ಟಾಕ್ ಎತ್ಕೊಂಡು ಹೋದ ಆ್ಯಂಡ್ 20,000 ಡೆಟಾರ್ಸ್ ವರ್ತ್ ರುಪೀಸ್ ಅಮೌಂಟ್ ಎತ್ಕೊಂಡು ಹೋದ. ಇನ್ ರಿಮೈನಿಂಗ್ ಏನು 5,000 ಉಳಿತಿದೆ ಅದನ್ನು ಬಿಟ್ಟ, ಕೊಡಬೇಡ ಅಂತ ಹೇಳಿ. ದಟ್ ಈಸ್ ದ ಕ್ಯಾಪಿಟಲ್ ರಿಡಕ್ಷನ್. ನೆಕ್ಸ್ಟ್ ನೋಡೋದಾದರೆ ನಾವು ಮುಂದೆ ನೋಡೋಣ. ಮುಂದೆ ನೋಡಿದರೆ ಎಂಟ್ರಿ: ದ ಫ್ರೀ ಹೋಲ್ಡ್ ಪ್ರಾಪರ್ಟೀಸ್ ಆರ್ ಟು ಬಿ ಡಿಪ್ರಿಸಿಯೇಟೆಡ್. ಡಿಪ್ರಿಸಿಯೇಟ್ ಆಗಿದ್ದಕ್ಕೆ ಜರ್ನಲ್ ಎಂಟ್ರಿ ಬರಲ್ಲ. ಲಾಸ್ಟ್ ಎಂಟ್ರಿ ನೀವೇನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಒಂದು ಜರ್ನಲ್ ಎಂಟ್ರಿ ಲಾಸ್ಟ್ ಮಾಡ್ತೀರಾ ಅದರಲ್ಲಿ ಬರ್ತಾ ಹೋಗುತ್ತೆ. 50% ಡಿಪ್ರಿಸಿಯೇಟ್ ಆಯ್ತಂತೆ. 50% ಡಿಪ್ರಿಸಿಯೇಟ್ ಅಂತ ಅಂದರೆ 1,00,000 ಇತ್ತು ಯಾವುದೋ ಫ್ರೀ ಹೋಲ್ಡ್ ಪ್ರಾಪರ್ಟಿ. 1,00,000 50% ಡಿಪ್ರಿಸಿಯೇಟ್ ಆಗಿದೆ ಅಂದರೆ 50,000 ಡಮಾರ್. ಸೊ ಅದನ್ನು ಲಾಸ್ಟಿಗೆ ನೀವು ಶೋ ಮಾಡ್ತೀರಾ. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಮಷಿನರಿ ಈಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 25,000. ಅಪ್ರಿಸಿಯೇಟ್ ಅದಕ್ಕೆ ಒಂದು ಜರ್ನಲ್ ಎಂಟ್ರಿ ಬರುತ್ತೆ. ಅಪ್ರಿಸಿಯೇಟ್ ಆದರೆ ಎಂಟ್ರಿ ಬಂದುಬಿಟ್ಟು ಅಸೆಟ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹೇಳಿ ಶೋ ಮಾಡ್ತೀರಾ. ಅಂದರೆ ಯಾವ ಅಸೆಟ್ ಜಾಸ್ತಿ ಆಯಿತು, ಸೊ ಅದು ಯಾವ ಅಸೆಟ್ ಜಾಸ್ತಿ ಆಯಿತು ಇಲ್ಲಿ ಮಷಿನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 25,000. ಲಾಸ್ಟ್, ದ ಗುಡ್ ವಿಲ್ ಆ್ಯಂಡ್ ಪಿ&ಎಲ್ ಅಕೌಂಟ್ ಆರ್ ಟು ಬಿ ಎಲಿಮಿನೇಟೆಡ್. ಅದರ ಅರ್ಥ ಲಾಸ್ಟಿಗೆ ನೀವು ಕ್ಯಾಪಿಟಲ್ ರಿಡಕ್ಷನ್ ಮಾಡ್ತಿರಲ್ಲ ಅಲ್ಲಿ ಇದನ್ನು ಶೋ ಮಾಡಬೇಕು, ರಿಟರ್ನ್ ಆಫ್ ಅಂತೇಳಿ. ಈಗ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಜರ್ನಲ್ ಎಂಟ್ರಿ ಇಲ್ಲಿ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಈಸ್ಟರ್ನ್ ಲಿಮಿಟೆಡ್. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿತ್ತಪ್ಪ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ನೋಡಿ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ದಿದ್ದು 1,00,000. ಅದನ್ನು 75 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂದ. ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 75,000. ಆ 100 ರೂಪಾಯಿ ಇದ್ದದ್ದು 75 ಆಯಿತು ಅಂದರೆ ನೀವು ಎಷ್ಟು ಬಿಟ್ಟು ಲೆಕ್ಕ? ಟು ಕ್ಯಾಪಿಟಲ್ ರಿಡಕ್ಷನ್ 25,000. ಇದು ಎಂಟ್ರಿ. ಎರಡನೇದು ಈಕ್ವಿಟಿಗೂ ಹೇಳಿದ. ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದ್ದಿದ್ದು 2,00,000. ಅದೀಗ ಎಷ್ಟಾಯಿತು ಅಂದರೆ 37,500 ರೂಪಾಯಿ ಆಗಿದೆ. ಟು ನ್ಯೂ ಇಕ್ವಿಟಿ ಶೇರ್ಸ್ 75,000. ಟು ಕ್ಯಾಪಿಟಲ್ ರಿಡಕ್ಷನ್ ನೀವು ಬಿಟ್ಟಿದ್ದು 1,25,000 ಬಿಟ್ರಿ, ಕೊಡಬೇಡಿ ಅಂತ. ನೆಕ್ಸ್ಟ್ ಅದೇ ರೀತಿ ಡಿಬೆಂಚರಿಗೆ ಬಂತು ಅಂದರೆ ನೋಡಿ, ನೀವು ಡಿಬೆಂಚರಿಗೆ ಕೊಡಬೇಕಾಗಿದ್ದ ದುಡ್ಡು 50,000. ಅದಕ್ಕೆ ಅವನೇನೇನು ಎತ್ಕೊಂಡು ಹೋದ? ಟು ಸ್ಟಾಕ್ ಇನ್ ಟ್ರೇಡ್, ಟು ಬುಕ್ ಡೆಟ್ಸ್, ಟು ಕ್ಯಾಪಿಟಲ್ ರಿಡಕ್ಷನ್. ಇನ್ನು 5,000 ನಾವು ಕಂಡಿಡ್ಕೊಂಡಿದ್ದು. 50,000 ಕೊಡಬೇಕಿತ್ತು, ಅದಕ್ಕೆ 25,000 ಎತ್ಕೊಂಡು ಹೋದ ಸ್ಟಾಕು, 20,000 ಡೆಟಾರ್ಸ್ ಎತ್ಕೊಂಡು ಹೋದ. ಇನ್ನು ರಿಮೈನಿಂಗ್ ಏನಿದೆ ಅದು ಕೊಡಬೇಡ ಅಂತ. ದಟ್ ಈಸ್ ಕ್ಯಾಪಿಟಲ್ ರಿಡಕ್ಷನ್. ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ಅದು ಕ್ಯಾಪಿಟಲ್ ರಿಡಕ್ಷನ್. ಸೊ ಅದೇ ರೀತಿ ನೆಕ್ಸ್ಟ್ ಎಂಟ್ರಿ, ಮಷಿನರಿ ಅಪ್ರಿಸಿಯೇಟ್ ಆಗಿದೆ ಅಂದ. ಮಷಿನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್. ಎಷ್ಟು ಅಪ್ರಿಸಿಯೇಟ್ ಆಗಿದ್ದು? 25,000. ನೆಕ್ಸ್ಟ್ ಲಾಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಮಾಡೋದು ವೆರಿ ಈಸಿ ನೋಡಿ. ಈಗ ಇಷ್ಟು ಮಾಡಿದ್ದೀರಾ ಅಲ್ವಾ, ಈಗ ಇಷ್ಟನ್ನು ಮಾಡಿದಾಗ ನೀವು ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅನ್ನೋ ಪದ ಇದೆ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 1, ಇಲ್ಲೊಂದು ಇದೆಯಾ ಕ್ಯಾಪಿಟಲ್ ರಿಡಕ್ಷನ್ 2, ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 3, ಇಲ್ಲೊಂದು ಕ್ಯಾಪಿಟಲ್ ರಿಡಕ್ಷನ್ ಇದೆ 4. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಏನೇನು ಕೊಟ್ಟಿದ್ದು ಅದೆಲ್ಲ ಆದಮೇಲೆ ಲಾಸ್ಟಿಗೆ ಇದು ಮಾಡ್ಕೋಬೇಕು. ಕ್ಯಾಪಿಟಲ್ ರಿಡಕ್ಷನ್ ಬಂದ್ಬಿಟ್ಟು 25,000, 1,25,000, 50,000, 1,55,000, 1,55,000, 1,80,000 ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್. ಎಂಟ್ರಿ ಬರದೆ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1,80,000 ಟು. ಈಗ ನಿಮಗೆ ನಾನು ಹೇಳಿದ್ನಲ್ಲ, ಒಂದು ಲಿಸ್ಟ್ ಹೇಳಿದ್ನಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಪ್ರಮೋಷನಲ್ ಎಕ್ಸ್ಪೆನ್ಸಸ್ಸು, ಅಡ್ವರ್ಟೈಸ್ಮೆಂಟು, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ಸು, ಡಿಪ್ರಿಸಿಯೇಷನು, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, ರೈಟ್ ಆಫ್, ಗುಡ್ ವಿಲ್, ಪಿ&ಎಲ್. ಇಲ್ಲಿ ನಿಮ್ಮ ಕ್ವಶನಲ್ಲೇ ಹೇಳಿದ್ದ ಏನೇನು ಎಲಿಮಿನೇಟ್ ಮಾಡಿ ಅಂತೇಳಿ. ಸೊ ಹೇಳಿದ್ದೇನು ಅಂದರೆ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಒಂದಿತ್ತು ಡಿಪ್ರಿಸಿಯೇಟ್, ಇಲ್ಲೇ ತೋರಿಸ್ಬೇಕು ಯಾವಾಗಲೂ ಲಾಸ್ಟ್ ಎಂಟ್ರಿನಲ್ಲಿ. ಟು ಡಿಪ್ರಿಸಿಯೇಟ್ ಆಗಿದೆ ಫ್ರೀ ಹೋಲ್ಡ್ ಪ್ರಾಪರ್ಟಿ 50,000 ಅಂದರೆ ಪರ್ಸೆಂಟೇಜ್ ಹೇಳಿದ್ದ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡಿದ್ವಿ. ಎಲಿಮಿನೇಟ್ ಇನ್ನೇನು ಮಾಡಿ ಅಂದಿದ್ದ? ಗುಡ್ ವಿಲ್ 7,500 ಎಲಿಮಿನೇಟ್ ಮಾಡಿದೆ, ಪಿ&ಎಲ್ 1,22,000. ಎಂಟ್ರಿ ನೀಟಾಗಿ ನೋಡ್ಕೊಳ್ಳಿ. ಲಾಸ್ಟ್ ಎಂಟ್ರಿ ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ರಿಡಕ್ಷನ್ ಹೇಗೆ ಬಂತು ಅಂದರೆ ಇಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಇತ್ತು ಆ ದುಡ್ಡೆಲ್ಲ ಕೂಡ್ಕೊಂಡು ಹಾಕೊಂಡ್ರಿ. ಅದೀಗ ಟ್ಯಾಲಿ ಮಾಡಬೇಕು. ನಾವು ಮಾಡಬೇಕು ಅಂದರೆ ಟ್ಯಾಲಿ ಅವ್ನು ನಿಮ್ಮ ಪ್ರಾಬ್ಲಮಲ್ಲಿ ಏನಿರುತ್ತೆ ಅದು ನೋಡಿ. ನಿಮ್ಮ ಪ್ರಾಬ್ಲಮಲ್ಲಿ ಡಿಪ್ರಿಸಿಯೇಷನ್ ನೀವು ಎಂಟ್ರಿ ತೋರಿಸ್ಲಿಲ್ಲ, ಅದು ಲಾಸ್ಟ್ ಎಂಟ್ರಿಗೆ ಬರುತ್ತೆ. ಡಿಪ್ರಿಸಿಯೇಷನ್ ತೊಗೊಂಡ್ರಿ. ಅದೇ ರೀತಿ ಯಾವ್ಯಾವ್ದೆಲ್ಲ ಎಲಿಮಿನೇಟ್ ಮಾಡಿ, ರೈಟ್ ಆಫ್ ಮಾಡಿ, ಅಮಾರ್ಟೈಸ್ ಮಾಡಿ ಅಂತ ಹೇಳಿರ್ತಾನೆ ಅವೆಲ್ಲವನ್ನು ಕೂಡ ಮಾಡಿ. ಇಲ್ಲೇ ಹೇಳಿದ್ದು ಗುಡ್ ವಿಲ್ಲು, ಪಿ&ಎಲ್, ಅಲ್ಲಿಗೆ ಟೋಟಲ್ ಟ್ಯಾಲಿ ಆಗುತ್ತೆ 4,20,000.
80,000ಕ್ಕೆ. ಇನ್ ಕೇಸ್ ಟ್ಯಾಲಿ ಆಗ್ತಿಲ್ವಾ, ಆ ಪ್ರಾಬ್ಲಮಲ್ಲಿ ನಿಮ್ಗೆ ಏನು ಹೇಳಿರ್ತಾನೆ ಅಂದರೆ ದ ಬ್ಯಾಲೆನ್ಸ್ ಅಮೌಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಡಿಪ್ರಿಸಿಯೇಷನ್, ದ ಬ್ಯಾಲೆನ್ಸ್ ಅಮೌಂಟ್ ಈಸ್ ಟ್ರೀಟೆಡ್ ಆಸ್ ಟು ಸಮ್ ಅಮೌಂಟ್ ಅಂತ ಹೇಳಿ, ಅಂದರೆ ಯಾವ ವರ್ಡ್ ತಗೊಳ್ಳಿ ಅಂತ ಹೇಳಿರ್ತಾನೆ ಆ ವರ್ಡ್ನ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಜರ್ನಲ್ ಎಂಟ್ರಿ ಓಲ್ಡ್ ಈಕ್ವಿಟಿ ಕ್ರಿಯೇಟ್ ಮಾಡಿದ್ರಿ, ನ್ಯೂ ಈಕ್ವಿಟಿ ಕ್ರಿಯೇಟ್ ಮಾಡಿದ್ರಿ, ಡಿಬೆಂಚರ್ದು ಆಯಿತು, ಮಷಿನರಿ ಆಯಿತು, ಲಾಸ್ಟ್ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡಿದ್ವಿ. ಇದು ಇನ್ನೊಂದು ಬಾರಿ ಹೇಳ್ಬಿಡ್ತೀನಿ ಕೇಳಿ. ಕ್ಯಾಪಿಟಲ್ ರಿಡಕ್ಷನ್ ಇಲ್ಲಿ ಬಂತಲ್ಲ ಅದನ್ನೆಲ್ಲ ಕೂಡ ಹಾಕೊಂಡ್ರಿ. ಈಗ ಅದಕ್ಕೆ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಟ್ ಆಗಿದೆ ಅಂತ ಅದು ತೊಗೊಂಡ್ರಿ, ಎಲಿಮಿನೇಟ್ ಮಾಡಿ ಅಂತ ಹೇಳಿದೆ ಅದು ತೊಗೊಂಡ್ರಿ. ನಾನು ಈ ಜರ್ನಲ್ ಎಂಟ್ರಿನ ಏನು ಬರ್ಸಿದ್ನಿ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿರೋ ಐಟಮ್ ಇದ್ದರೆ ಅವುಗಳನ್ನ ಅಲ್ಲಿ ಹಾಕಿದ್ರೆ ಆಯಿತು. P&L, ಗುಡ್ ವಿಲ್, ಪೇಟೆಂಟ್, ಫಿಕ್ಸ್ಡ್ ಅಸೆಟ್, ಬ್ಯಾಲೆನ್ಸ್ ಏನಾರು ಇನ್ನೂ ಉಳಿತಿದೆ ಅಂದರೆ ಅದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಷ್ಟೆ. ಈಗ ನೆಕ್ಸ್ಟ್ ನೋಡೋಣ ಬ್ಯಾಲೆನ್ಸ್ ಶೀಟ್. ಇದು ನಿಮ್ಮ ಹಳೆ ಬ್ಯಾಲೆನ್ಸ್ ಶೀಟು ಹೊಸ ಬ್ಯಾಲೆನ್ಸ್ ಶೀಟ್ನ ನೋಡ್ಕೊಂಡು ಮಾಡ್ತಾ ಹೋಗ್ಬೇಕಾಗುತ್ತೆ. ನಿಮ್ಮ ಹಳೆ ಬ್ಯಾಲೆನ್ಸ್ ಶೀಟ್ ನೋಡ್ರಪ್ಪ, 1000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಇತ್ತಲ್ಲ, ಈಗ 100 ಈಚ್ ಆಗಿದೆಯಾ? ಅದು ಇಲ್ಲ. 1000 ಪ್ರಿಫರೆನ್ಸ್ ಶೇರ್ ₹100 ಇದ್ದಿದ್ದು ಈಗ ಅದ್ರ ಬೆಲೆ ಎಷ್ಟಾಗಿದೆ? 75. ನಿಮ್ಮ ಇದರಲ್ಲೇ ಹೇಳ್ದೆ ನೋಡಿ, 75 ಆಗಿದೆ. ಸೊ ಅಲ್ಲಿಗೆ 1000 ಇಂಟು 75, 75,000. ನೆಕ್ಸ್ಟ್ ನೋಡಿ, 2000 ಈಕ್ವಿಟಿ ಶೇರ್ಸ್ ₹100 ಇತ್ತಲ್ಲ, ಅದು ₹100 ಈಚ್ ಆಗಿಲ್ಲ, ಈಗ ಎಷ್ಟಾಗಿದೆ? 37.50. ಅಲ್ಲಿಗೆ ಅದು 75,000 ಆಗಿದೆ ಅಷ್ಟೇ ಈಗಿಂದು. ನೆಕ್ಸ್ಟ್ BODನ ನಾವೆಲ್ಲರೂ ಎತ್ಕೊಂಡ್ವಾ? ಎಲ್ಲೂ ಎತ್ಕೊಳ್ಳಿಲ್ಲ, ಅದು ಹಾಗೇ ಹಾಕಿದ್ದೀನಿ. ಬಟ್ ಯಾವುದೋ ಒಂದು ಬಿಟ್ಟೆ, ಯಾವ್ದು ಹೇಳಿ? ಡಿಬೆಂಚರ್. ಡಿಬೆಂಚರ್ ಈಗ ನಿಮ್ಮ ಹತ್ರ ಇದೆಯಾ ದುಡ್ಡು? ನೋಡಿ, ಡಿಬೆಂಚರ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಿಮ್ಮ ಡಿಬೆಂಚರು ಸುಮಾರು 50,000 ಕೊಡಬೇಕಿತ್ತು. ಈ 50,000ಕ್ಕೆ ಅವನು ಏನೇನು ಎತ್ಕೊಂಡು ಹೋದ? ಸ್ಟಾಕ್ ಎತ್ಕೊಂಡು ಹೋದ, ಡಿಟಾರ್ಸ್ ಎತ್ಕೊಂಡು ಹೋದ, ಇನ್ನು 5,000 ಕೊಡಬೇಡ ಅಂದ. ಕೊಡಬೇಡ ಅಂದಮೇಲೆ ಮತ್ತೆ ಯಾಕೆ ಬ್ಯಾಲೆನ್ಸ್ ಶೀಟಲ್ಲಿ ನಾನು ಶೋ ಮಾಡಲಿ? ಅವ್ನ ಕತೆ ಮುಗೀತಲ್ಗೆ, ಅವ್ನು ಬರಲ್ಲ ಬ್ಯಾಲೆನ್ಸ್ ಶೀಟ್ಗೆ. ಕ್ಲಿಯರ್? ಸೊ ಹಾಗಾಗಿ ಅವನನ್ನು ಶೋ ಮಾಡಿಲ್ಲ ನಾನು. BODನ ಎಲ್ಲೂ ಕೊಟ್ಟು ಇಲ್ಲ, ಏನೂ ಮಾಡಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಕ್ರೆಡಿಟಾರ್ಸ್ ಎಲ್ಲೂ ಕೊಟ್ಟು ಇಲ್ಲ, ಏನೂ ಮಾಡಿಲ್ಲ, ಹಾಗೆ ಉಳ್ಕೊಂಡಿದೆ. ಮಾರ್ಟ್ಗೇಜ್ ಡಿಬೆಂಚರ್ ಮಾತ್ರ ಅವ್ನು ಬಂದ್ಬಿಟ್ಟು ಅವ್ನ ದುಡ್ಡಿಗೆ ಏನೇನು ಬೇಕು ಅದು ಎತ್ಕೊಂಡು ಹೋದ, ಇನ್ನು 5,000 ಕೊಡಬೇಡ ಅಂತ ಹೇಳ್ದ. ಅಲ್ಲೆಲ್ಲೂ ಹೇಳಿಲ್ಲ, ದಟ್ ಈಸ್ ಅನ್ ಅಸಂಪ್ಷನ್. ದಟ್ ಮೀನ್ಸ್ ಅದನ್ನು ಫರ್ಗೋ ಮಾಡಿದ್ದಾನೆ ಅಂತ. ಅದೇ ಕ್ಯಾಪಿಟಲ್ ರಿಡಕ್ಷನ್ 5,000. ಸೊ ಅದೇನು ಶೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮುಗೀತು. ಈ ಕಡೆ ಪ್ರಿಫರೆನ್ಸ್ ₹75 ಇತ್ತು, 75,000 ಆಯಿತು. ಈಕ್ವಿಟಿ ಶೇರ್ 37,500 ಇತ್ತು, 75,000 ಆಯಿತು. BOD ಎತ್ಕೊಂಡು ಹೋಗಿಲ್ಲ, ಹಾಗೆ ಇದೆ. ಕ್ರೆಡಿಟಾರ್ಸ್ ಎತ್ಕೊಂಡು ಹೋಗಿಲ್ಲ, ಹಾಗೆ ಇದೆ. ಈ ಕಡೆ ಮುಗೀತು. ಈಗ ಅಸೆಟ್ ಸೈಡ್ ನೋಡೋಣ. ಅಸೆಟ್ ಸೈಡ್ ಏನೇನಿತ್ತು ಅಂತ ಒಂದು ಬಾರಿ ನೋಡೋಣ. ಅಸೆಟ್ಸ್, ಓಕೆ. ಗುಡ್ ವಿಲ್ನ ನೀವೇ ನಿಮ್ಮ ಕೈಯಾರೆ ಲಾಸ್ಟ್ ಜರ್ನಲ್ ಎಂಟ್ರಿನಲ್ಲಿ ಎಲಿಮಿನೇಟ್ ಮಾಡಿ ಅಂತ ಹೇಳಿದ್ದ. ಗುಡ್ ವಿಲ್ ಆಗಲಿ, ಪೇಟೆಂಟ್ ಆಗಲಿ, ಅದಾದಮೇಲೆ ಎನಿ ಇಂಟ್ಯಾಂಜಿಬಲ್ ಅಸೆಟ್ಸ್ಗಳಾಗಲಿ, ರೈಟ್ ಆಫ್ ಆಗಿರುವಂಥದ್ದಾಗಿರಲಿ, ಡಿಪ್ರಿಸಿಯೇಷನ್ ಆಗಿರೋದಾಗಲಿ, ಡಿಸ್ಕೌಂಟ್ ಆಗಲಿ, ಕಮಿಷನ್ ಆಗಲಿ, ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆಗಲಿ, ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಆಗಲಿ, ಅವೆಲ್ಲ ಎಲಿಮಿನೇಟ್ ಮಾಡಬೇಕು. ಸೊ ಇಲ್ಲಿ ಗುಡ್ ವಿಲ್ ಎಲಿಮಿನೇಟ್ ಮಾಡಿದ್ವಿ, P&L ಎಲಿಮಿನೇಟ್ ಮಾಡಿದ್ವಿ. ಜೊತೆಗೆ ನೋಡಿ, ಡೆಟಾರ್ಸ್ನ ಡಿಬೆಂಚರ್ ಎತ್ಕೊಂಡು ಹೋದ, ಸ್ಟಾಕ್ನ ಡಿಬೆಂಚರ್ ಎತ್ಕೊಂಡು ಹೋದ. ಇನ್ನು 2 ಯಾವ ಉಳ್ದವೆ? ಫ್ರೀ ಹೋಲ್ಡ್ ಪ್ರಾಪರ್ಟಿ ಒಂದು, ಮಷಿನರಿ ಒಂದು. ಆ ಫ್ರೀ ಹೋಲ್ಡ್ಗೂ ಕೂಡ ಇಲ್ಲಿ ಅಡ್ಜಸ್ಟ್ಮೆಂಟ್ ಹೇಳ್ದೆ. ಏನಂತ? ಫ್ರೀ ಹೋಲ್ಡ್ ಪ್ರಾಪರ್ಟಿ ಏನಾಗೈತೆ ಅಂತ ಅಂದರೆ 50% ಡಿಪ್ರಿಸಿಯೇಟ್ ಆಗೈತೆ, ಅಂದರೆ ಕಡಿಮೆ ಆಗಿದೆ. ಅಂದರೆ ಎಷ್ಟಿದೆ ಫ್ರೀ ಹೋಲ್ಡ್ ಪ್ರಾಪರ್ಟಿ? 1 ಲಕ್ಷ ಇದ್ದದ್ದು 50,000 ಕಡಿಮೆ ಆಗಿದೆ, ಅಂದರೆ ಇನ್ನು 50,000 ಮಾತ್ರ ಈ ವರ್ಷ ನಾವು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡ್ಬೇಕು. ನೋಡಿ, ದ ಫ್ರೀ ಹೋಲ್ಡ್ ಪ್ರಾಪರ್ಟಿ ಆರ್ ಡೆಪ್ರಿಸಿಯೇಟೆಡ್. 1 ಲಕ್ಷ ಇತ್ತು, 50% ಡಿಪ್ರಿಸಿಯೇಟ್ ಆಯಿತು, ಇನ್ನು 50,000 ಐತೆ, ಕಳೆದೇ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಮಷಿನರಿ ಅಪ್ರಿಸಿಯೇಟ್ ಆಯಿತು. 1.5 ಲಕ್ಷ ಇದ್ದದ್ದು 25,000 ಜಾಸ್ತಿ ಆಯಿತು ಅಂದ, ಅಲ್ಲಿಗೊಂದು 75. ಈಗ 2 ಕಡೆ ನಿಮಗೆ ಟ್ಯಾಲಿ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾದ್ರೆ ಇಷ್ಟ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಜಾಸ್ತಿ ಇತ್ತು, ಅದು ಎಷ್ಟು ಕಡಿಮೆ ಆಯಿತು, ಆ ವ್ಯಾಲ್ಯೂನ ರೆಡ್ಯೂಸ್ ಮಾಡಿ ತೋರಿಸಿ. BODಲಿ ಡಿಬೆಂಚರ್ ಯಾಕೆ ಬಂದಿಲ್ಲ ಅನ್ನೋದು ಗೊತ್ತಾಯಿತು ಅಂದ್ಕೊಳ್ತೀನಿ. ಅವ್ರು ಸಾಲ ಎಲ್ಲ ನಾನು ಕೊಟ್ಟಾಗಿದೆ, ಇನ್ನು 5,000 ಕೊಡಬೇಡಿ ಅಂತ ಹೇಳ್ದ. ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಇನ್ನು ಈ ಕಡೆ ಅಪ್ರಿಸಿಯೇಟ್ ಆಗಿದ್ದೊಂದು, ಡಿಪ್ರಿಸಿಯೇಟ್ ಆಗಿದ್ದೊಂದು, ಎರಡನ್ನೂ ಶೋ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಕ್ಲೋಸ್ ಆಗ್ತಾ ಹೋಗುತ್ತೆ.